ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ನಮ್ಮ ಎಚ್ ಸಿ ಮಹದೇವಪ್ಪನವರು ಒಂದು ಮಾತು ಹೇಳ್ತಾರೆ ಕಲಬುರಗಿಯಲ್ಲೇ ವಿಶೇಷವಾಗಿ. ಏನಪ್ಪ ಅಂದರೆ ಸಿ ಎಮ್ ಸ್ಥಾನ ಇರುವುದೇ ರೆಕಾರ್ಡ್ ಮುರಿಯಲು. ಏನು ದೇವರಾಜ ರೆಕಾರ್ಡ್ ಇತ್ತು ಅದು ಮುರಿಸಲಾಗೈತಿ, ಅದೇನು ಬದಲಾಗುವುದಿಲ್ಲ, ಮರೆತು ಬಿಡ್ರಿ ಬಿಟ್ಟುಬಿಡ್ರಿ ಅದ್ರ ವಿಷಯ ಚರ್ಚೆ ಮಾಡೋದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಮಾಡೋದು, ಕೆಲಸದ ಬಗ್ಗೆ ಮಾತಾಡ್ರಿ, ಇನ್ನು ಸೇಮ್ ಚರ್ಚೆ ಬಿಟ್ಟುಬಿಡ್ರಿ ಅಂತ ಹೇಳಿದ್ದಾರೆ. ಅದು ಬಿಡೋರು ಯಾರು? ಇದು ದೊಡ್ಡ ಪ್ರಶ್ನೆ. ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷಗಳಿಂದ ಅದು ಬೇಕೇ ಬೇಕು. ಕಾಂಗ್ರೆಸ್ಸನ್ನು ಯಾವ ರೀತಿಯಾಗಿ ನಾವು ಹೊಡ್ಲಿಕ್ಕೆ ಸಾಧ್ಯದಪ್ಪ, ಅದೊಂದು ದೊಡ್ಡ ಅಸ್ತ್ರ ಆಗ್ಯದ ಅವ್ರಿಗೆ. ಜೊತೆಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ನಮ್ಮ ಗೃಹ ಮಿನಿಸ್ಟರ್ ಇದ್ದಂಥವರು ಪರಮೇಶ್ವರನವ್ರು ಆಗಿರ್ಬೋದು, ಇವ್ರಿಗೂ ಸಹಿತ ಈ ಚರ್ಚೆ ಬೇಕಾಗಿದೆ ಅಂತ ಅನ್ನಿಸ್ತದೆ ಮೇಲಿಂದ. ಆದರೂ ಎಚ್ ಸಿ ಮಹದೇವಪ್ಪನವ್ರು ಇದು ಅನವಶ್ಯಕ ಅಂತ. ಹೌದು, ಬದಲಾಯಿಸಿದ್ರೆ ಏನು ಬದಲಾಗೋದು? ಮುಖ್ಯಮಂತ್ರಿ ಬದಲಾದರೆ ವ್ಯವಸ್ಥೆ ಬದಲಾಗ್ತದನ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದರೆ ಯಾವ ಮುಖ್ಯಮಂತ್ರಿ ಬಂದರೂ ಇದು ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನಪ್ಪ, ರೈತರಿಗೆ ಆ ಒಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಸಿಗ್ತದನ ಬೇರೆ ಚೇಂಜ್ ಆದ್ರೆ? ಇಲ್ಲ, ಅದು ಮುಂದುವರಿತದ. ಮತ್ತೇನು ಎಲ್ಲರಿಗೂ ನೌಕರಿಗೆ ಸಿಕ್ಬಿಡ್ತಾವೆ ಪ್ರತಿಯೊಬ್ಬರಿಗೂ. ಹೌದು ಬಿಡಪ್ಪ, ನಾ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಈ ರಾಜ್ಯದ ಏನಪ್ಪ ಅಂದ್ರೆ ನಿರುದ್ಯೋಗ ಹೋಗಿಬಿಡ್ತದೆ ಅನ್ನೋ ಅದನ್ನು ಇಲ್ಲ. ಎದಕ್ಕೆ ಚೇಂಜ್ ಮಾಡೋದು ಅಂತೇಳಿ ಈ ಪ್ರಶ್ನೆಯನ್ನು ನಿಧಾನಕ್ಕೆ ನಮ್ಮ ಎಚ್ ಸಿ ಮಹದೇವಪ್ಪನವರು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಏನು ಬದಲಾದ್ರೆ ಏನು ಬದಲಾಗೋದು? ಪೋಸ್ಟ್ದಾಗ ಒಬ್ಬ ವ್ಯಕ್ತಿ ಮತ್ತೆ ಬದಲಾಗ್ತಾನೆ, ಆದ್ರೆ ವ್ಯವಸ್ಥೆ ಬದಲಾಗ್ತದೇನೋ, ಹೊಸ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯದೇನೋ ಅನ್ನುವಂಥ ಮಾತು. ಅದಕ್ಕೆ ಇದ್ದಿದ್ರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯದ? ಅಂದರೆ ಇವತ್ತು ಸಿದ್ದರಾಮಯ್ಯ ಮಾಡಬಹುದು ಅನ್ನೋಂಥ ನಂಬಿಕೆ ಅವ್ರಿಗೆ ಅದ. ಅವ್ರು ಫಾಲೋವರ್ ಮೊದಲಿಂದ ಎಚ್ ಸಿ ಮಹದೇವಪ್ಪನವರು. ಹೀಗಾಗಿ ಅವ್ರನ್ನ ಸುಲಭ ಬಿಟ್ಟು ಕೊಡೋದಿಲ್ಲ ಅವರು. ಆದರೆ ನಿಜವಾಗಿಯೂ ಸಿ ಎಮ್ ಅವ್ರು 5 ವರ್ಷ ಮುಂದುವರಿತಾರ? ಆ ಚರ್ಚೆ ಬೇಡ. ಈಗ ನಮಗೆ ಬೇಕಾಯಿತು ಯಾರಾದರೂ ಮುಂದುವರಿಯಲಿ, ವ್ಯವಸ್ಥೆನ ಬಂದ್ ಮಾಡಲಿಕ್ಕೆ ಸಾಧ್ಯದನ ಅಂತ, ವ್ಯವಸ್ಥೆ ಚಿಕಿತ್ಸೆ ಕೊಡಲಿಕ್ಕೆ ಏನಾದರೂ ಸಾಧ್ಯದನ ಅಂತ. ಯಾಕಂದ್ರೆ ಕಾಂಗ್ರೆಸ್ಗೆ ಇವತ್ತು ಹೊಸ ನಾಯಕ ಸಿಕ್ಕಿದಾನೆ. ಇನ್ನೊಂದು ನಾಯಕ ಸಿಕ್ಕೇ ಇಲ್ಲ, ರಾಹುಲ್ ಗಾಂಧಿ ಅಂತ. ಇಂಥ ನಾಯಕ ಸಿಕ್ಕಾಗ ಇದಕ್ಕೇನಾದರೂ ಒಂದು ಈ ವ್ಯವಸ್ಥೆಗೆ ಅಟ್ಲೀಸ್ಟ್ ಒಂದು ಎಲ್ಲೋ ಒಂದು ಕಡೆ ಶುರು ಆಗಬೇಕಾಗ್ಯದ. ಯಾಕಂದರೆ ಈ ದೇಶದ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ, ಈಗ ಯಾವುದೇ ರಾಜ್ಯದಲ್ಲಿ ಅಥವಾ ಈ ದೇಶದ ಪ್ರಧಾನಿ ಇರಲಿ, ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಇವತ್ತು ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಐತಿ. ಆ ವ್ಯವಸ್ಥೆ ಬದ್ಧಾಗಿ ಒಂದಿಷ್ಟು ಜನರಿಗೆ ಏನೋ ಕೊಡೋದು ಹೋಗಿಬಿಡೋದು. ಅವು ಯಶಸ್ವಿ ಆಗ್ತಾವೆಲ್ಲ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ ಅಂತ ಇಲ್ಲವೇ ಇಲ್ಲ. ದರ ಮಾತ್ರ ಮಾರ್ಕೆಟ್ ಮಾತ್ರ ಇರೋದು ಬಿಟ್ಟಿಲ್ಲ. ಹೀಗಾಗಿ ಯಾರು ಬಂದರೂ ಅದ ರೀ, ನಮ್ಮ ಗಾಂಧಿ ಮಾತ್ರ ನಿಮಗೆ ಗೊತ್ತದ, ಯಾವ ರಾಜ ಬಂದು ಏನಾಗೋದು ರೀ, ನಮ್ಮ ರಾಗಿ ಬೀಸೋದು ತಪ್ಪಲಿಲ್ಲ ಅಂತೇಳಿ ಇದು ಹೇಳಿದ್ರಲ್ಲ ಅರ್ಥ ಭಾಳದ. ಇದು ಇವತ್ತಿನ ಗತಿ ಅಲ್ಲ.